सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि शिक्षावल्ली। ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। ॐ यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान्नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ॐ सत्यं ज्ञानमनन्तमेकममलं ध्वस्तान्धकारं परं निर्द्वैतं हृदि पद्ममध्यनिलयं निःशेषधीसाक्षिणम् वेदान्तोपनिविष्टबोधविषयं प्रत्यक्तया योगिनां भक्त्या तं प्रणिपत्य वेदशिरसो वक्ष्यामि सद्वात्तिकम्। यस्येदं सकलामलेन्दुकिरणप्रख्यैर्यशो रश्मिभिः व्याप्तं यश्च कृपालुता परवशश्चक्रे हितं दुःखिनाम्। यद्वाणीकुलिशावरुग्णमतयः पेतुर्दिशस्तार्किकाः भक्त्या पूज्यतमं प्रणम्यतमहं तद्भाष्यनीतौ यते। भक्त्या पूज्यतमं प्रणम्यतमहं तद्भाष्यनीतौ यते। ಕೃಷ್ಣ ಯಜುರ್ವೇದದ ತೈತ್ರಿಯೋಪನಿಷತ್ತಿನಲ್ಲಿ ಶಿಕ್ಷಾವಲ್ಲಿಯ ಅಷ್ಟೂ ಮಂತ್ರ ಭಾಗಗಳು ಮುಗಿದಿವೆ. ಅದನ್ನು ವಿಚಾರ ಮಾಡಿದ್ದಾಯಿತು ಭಾಷ್ಯ ಸಹಿತ. ಎಷ್ಟು 11 ಅನುವಾಕ್ಯಗಳನ್ನು ಭಾಷ್ಯ ಸಹಿತ ಅದನ್ನು ತಿಳಿದಿದ್ದಾಯಿತು. ಅಲ್ಲಿಗೆ ಈ ಶಿಕ್ಷಾವಲ್ಲಿ ಮುಗಿಯಿತು. ಮಂತ್ರ ಮತ್ತು ಮಂತ್ರ ಭಾಷ್ಯ ಎರಡೂ ಮುಗೀತು. ಆದರೆ ಇಲ್ಲಿ ಕೆಲವು ವಿಚಾರ ಮಾಡಬೇಕಾದ ಅಂಶಗಳಿವೆ. ಅದನ್ನು ವಿಚಾರ ಮಾಡದೆ ನಾವು ಮುಂದೆ ಹೋಗಿಬಿಟ್ರೆ ಏನಾಗುತ್ತೆ? ಆ ಶಿಕ್ಷಾವಲ್ಲಿಯ ಒಂದು ಹೃದಯ, ಅದರ ಸಾರಾಂಶ, ಅದರ ತಾತ್ಪರ್ಯ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಯಾತಕ್ಕೆ ಗೊತ್ತಾಗೋದಿಲ್ಲ? ಅರೆ, ಮಂತ್ರ ಶಿಕ್ಷಾವಲ್ಲಿ ಇದೆ, ಅಲ್ಲಿ ಎಲ್ಲ ಹೇಳಿದ್ದಾರೆ, ಭಾಷ್ಯವನ್ನು ನೋಡಿದ್ದೇವೆ, ಯಾತಕ್ಕೆ ಗೊತ್ತಾಗೋದಿಲ್ಲ? ಹಾಗಾದರೆ ಭಾಷ್ಯ ಸರಿ ಇಲ್ವೇನು? ಭಾಷಾ ಸಂದಿಗ್ಧವಾಗಿದೆಯೇನು ಅಂದರೆ ಹಾಗಲ್ಲ. ಯಾಕೆ ಅಂತಂದರೆ ಈ ಶಿಕ್ಷಾವಲ್ಲಿಯಲ್ಲಿ ನೋಡಿ, ಕರ್ಮ ಭಾಗವನ್ನು ಹೇಳಿದ್ದಾರೆ. ಏನು? ಪೂರ್ತಿಯಾಗಿ ಕೇವಲ ಕರ್ಮ ಭಾಗವನ್ನು ಕೂಡ ಹೇಳಿದ್ದಾರೆ. ಮತ್ತೆ ಈ ಉಪಾಸನಾ ಭಾಗವನ್ನು ಕೂಡ ಹೇಳಿದ್ದಾರೆ. ಹೌದ್ ತಾನೆ? ಮತ್ತೆ ಕೇವಲ ಜ್ಞಾನ ಭಾಗವನ್ನು ಹೇಳಿದ್ದಾರೆ. ಅಹಂ ವೃಕ್ಷಸ್ಯರೇರಿವ.
ತ್ರಿಶಂಕು ಕಂಡುಕೊಂಡ ಆರ್ಷ ದರ್ಶನ. ಯಾವುದದು? ಅದೇ ಆತ್ಮಜ್ಞಾನ. ಹೀಗೆ ಕೇವಲ ಕರ್ಮವನ್ನೂ ಹೇಳಿದ್ದಾರೆ, ಮತ್ತೆ ಉಪಾಸನೆಯನ್ನೂ ಹೇಳಿದ್ದಾರೆ, ಮತ್ತೆ ಕೇವಲ ಜ್ಞಾನವನ್ನು ಹೇಳಿದ್ದಾರೆ. ಹೇಳಿಬಿಟ್ಟು ಯಾತಕ್ಕಾಗಿ ಹೇಳಿದ್ದಾರೆ ಅಂತಂದರೆ ಇದರ ತಾತ್ಪರ್ಯ ಏನು? ಎಲ್ಲದಕ್ಕೂ ಕೂಡ ನಿಶ್ರೇಯಸ ಎಂಬತಕ್ಕಂಥದ್ದೇ ಫಲ. ಇಷ್ಟನ್ನು ಹೇಳಿದರು. ಈಗ ನಿಶ್ರೇಯಸವೇ ಫಲ ಎಂಬುದಾಗಿ ಹೇಳಿದಾಗ ಮತ್ತು ಅದರಲ್ಲಿ ಕರ್ಮಭಾಗವನ್ನು ಹೇಳಿದರು, ಉಪಾಸನಾ ಭಾಗವನ್ನು ಹೇಳಿದರು, ಜ್ಞಾನ ಭಾಗವನ್ನು ಹೇಳಿದರು. ಹೀಗಾಗಿ ಇಲ್ಲಿ ನಮಗೆ ಸಂಶಯ ಪ್ರಾಪ್ತವಾಯಿತು. ಏನು? ಅಲ್ಲ ಸ್ವಾಮಿ, ಮೂರನ್ನೂ ಹೇಳಿಬಿಟ್ಟಿದ್ದಾರಲ್ಲ ಉಪನಿಷತ್ತಿನಲ್ಲಿ. ಈ ಮೂರರಲ್ಲಿ ನಾವು ಯಾವುದನ್ನು ಹಿಡ್ಕೊಳ್ಬೇಕು? ಯಾವುದಕ್ಕೆ? ನಿಶ್ರೇಯಸಕ್ಕೆ. ಯಾವುದನ್ನು ನಾವು ಸ್ವೀಕಾರ ಮಾಡಬೇಕು? ಕರ್ಮವನ್ನು ಹೇಳಿದ್ದಾರೆ, ಕರ್ಮವನ್ನು ಮಾಡಲೇಬೇಕು, ಮತ್ತು ಅದಕ್ಕಾಗಿ ಬೇಕಾದಷ್ಟು ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಕೇವಲ ಕರ್ಮದಿಂದಲೇ ಮೋಕ್ಷ ಅಂತಲೇ, ಅಥವಾ ಉಪಾಸನ ಹೇಳಿದ್ದಾರೆ, ಉಪಾಸನೆಯಿಂದ ಮೋಕ್ಷ ಅಂತಲೇ, ಅಥವಾ ಜ್ಞಾನವನ್ನು ಹೇಳಿದ್ದಾರೆ, ಜ್ಞಾನದಿಂದ ಮೋಕ್ಷ ಅಂತಲೇ. ಹೀಗೆ ಸ್ವಲ್ಪ ಸಂಶಯ ತಲೆದೋರುವುದಕ್ಕೆ ಅವಕಾಶವಿದೆ. ಯಾಕೆ? ಮೂರನ್ನು ಹೇಳಿಬಿಟ್ಟಿದ್ದಾರಲ್ಲ. ಯಾವುದಾದ್ರು ಒಂದನ್ನು ಹೇಳಿದರೆ ನಮ್ಮ ಸಂಶಯ ಬರ್ತಾ ಇರಲಿಲ್ಲ. ಮೂರನ್ನು ಹೇಳಿಬಿಟ್ಟಿದ್ದಾರೆ, ಆದ್ದರಿಂದ ಸಂಶಯ ಬಂದಿದೆ. ಆ ಸಂಶಯವನ್ನು ನಾವು ನಿವಾರಣೆ ಮಾಡಿಕೊಳ್ಳಬೇಕು. ನಿವಾರಣೆ ಮಾಡಿಕೊಂಡು ಮುಂದೆ ಹೋಗಬೇಕು. ಅದಕ್ಕಾಗಿ ನಾವು ಮಾಡಬೇಕಾದದ್ದು ಏನು? ಏನು ಮಾಡಬೇಕಾದ್ದಿಲ್ಲ. ಕೇವಲ ವಿಚಾರ 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 ಅಷ್ಟೆ. ಇಡೀ ವೇದಾಂತ ನಿಂತಿರತಕ್ಕಂಥದ್ದೇ ವಿಚಾರದ ಮೇಲೆ. ಯಾವ ನಂಬಿಕೆ ಮೇಲೂ ಇಲ್ಲ, ಶ್ರದ್ಧೆ ಮೇಲೂ ಇಲ್ಲ, ಭಕ್ತಿ ಮೇಲೂ ಇಲ್ಲ, ಏನು. ಅವೆಲ್ಲ ಬಿಡಿ, ಸಹಕಾರಿ ಸಾಧನೆಗಳು ಒಪ್ಕೊಳ್ಳೋಣ. ಆದರೆ ಇದು ಯಾವುದರ ಮೇಲೂ ನಿಂತಿಲ್ಲ. ವೇದಾಂತ ಶಾಸ್ತ್ರ ಇದು ನಿಂತಿರೋದೇ ವಿಚಾರದ ಮೇಲೆ. ವಿಚಾರ ವಿಚಾರ ವಿಚಾರ. ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತ ಹಿ ಬ್ರಹ್ಮಾವಗತಿ ನ ಅನುಮಾನಾದಿ ಪ್ರಮಾಣಾಂತರ ನಿರ್ವೃತ್ತ. ಶಂಕರ ಭಗವತ್ಪಾದರ ಮಾತು ಮೊಟ್ಟ ಮೊದಲೇ ಹೇಳಿಬಿಟ್ಟಿದ್ದಾರೆ. ಜನ್ಮಾದ್ಯಸ್ಯ ಯತಃ. ಏನು? ಈ ಒಂದು ಬ್ರಹ್ಮಾವಗತಿ ಅಂತಕ್ಕಂಥದ್ದು ಯಾತರಿಂದ ಪ್ರಾಪ್ತವಾಗುತ್ತೆ? ಪೂಜೆಯಿಂದಲ್ಲ, ವ್ರತದಿಂದಲ್ಲ, ಅಥವಾ ಇನ್ಯಾವುದೋ ಸೇವೆಯಿಂದಲ್ಲ. ಯಾವುದರಿಂದಲೂ ಅಲ್ಲ. ಕೇವಲ ಒಂದು ಮಾತ್ರ. ಯಾವುದು? ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತ. ಯಾವುದು? ಬ್ರಹ್ಮಾವಗತಿ. ವಾಕ್ಯಾರ್ಥ ಅಂದ್ರೇನು? ವೇದಾಂತ ವಾಕ್ಯಗಳು. ವೇದಾಂತ ವಾಕ್ಯಗಳು, ಅವುಗಳ ಅರ್ಥ ಏನು, ಅವುಗಳ ಪ್ರಯೋಜನ ಏನು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿರ್ಧಾರ ಮಾಡಿಕೊಳ್ಳಬೇಕು. ಹಾಗೆ ನಿರ್ಧಾರ ಮಾಡಿಕೊಂಡಿದ್ದರ ಫಲವೇ ಬ್ರಹ್ಮಾವಗತಿ. ಅಷ್ಟೇ ಹೊರತು ಯಾವ ಶ್ರದ್ಧೆ ವಿದ್ಯೆ ಪೂಜಾ ಪುನಸ್ಕಾರ ವ್ರತ ಕಥೆ ಯಾವುದೂ ಅಲ್ಲ. ವೇದಾಂತ ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತ ಹಿ ಬ್ರಹ್ಮಾವಗತಿ ನ ಅನುಮಾನಾದಿ ಪ್ರಮಾಣಾಂತರ ನಿರ್ವೃತ್ತ. ಎಂಥ ಮಾತು ಹೇಳಿದ್ದಾರೆ ಆಚಾರ್ಯರು. ಸೊ ಅದಕ್ಕಾಗಿ ಈಗ ನಾವು ವಿಚಾರವನ್ನು ಮಾಡಬೇಕಾಗಿದೆ. ಯಾಕೆ? ಮೂರು ಜಿಜ್ಞಾಸೆ ಬಂದ್ಬಿಡ್ತಲ್ಲ ಇಲ್ಲಿ. ಸ್ವಲ್ಪ ವಿಪ್ರತಿಪತ್ತಿವಂತಲ್ಲ, ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತ. ಅದಕ್ಕಾಗಿ ಈ ಶಿಕ್ಷಾವಲ್ಲಿ 11 ಅನುವಾಕಗಳನ್ನು ಅಧ್ಯಯನ ಮಾಡಿದ ನಂತರ ಇಲ್ಲಿ ವಿಚಾರ ಪ್ರಾರಂಭವಾಗ್ತಾ ಇದೆ. ಈಗ ಮುಖ್ಯವಾದ ಭಾಗ, ನಿರ್ಣಯ ಭಾಗ ನೋಡೋಣ. 69ನೇ ಭಾಷ್ಯ ಭಾಗ. ಈಗ ವಿಚಾರ ಪ್ರಾರಂಭವಾಗ್ತಾ ಇದೆ. ಅತ್ರ ಏತಚ್ಚಿಂತ್ಯತೆ ವಿದ್ಯಾಕರ್ಮಣೋ ವಿವೇಕಾರ್ಥಂ. ಈಗ ನಾವು ಇದನ್ನ ವಿಚಾರ ಮಾಡಬೇಕಾಗಿದೆ. ಯಾತಕ್ಕೆ ವಿಚಾರ ಮಾಡಬೇಕು? ವಿಚಾರ ಮಾಡಬೇಕು ಅಂತಕ್ಕಂಥದ್ದು ಏನಿದೆ ಇದರಲ್ಲಿ ಅಂತಂದರೆ, ವಿದ್ಯಾಕರ್ಮಣೋ
ವಿವೇಕಾರ್ಥಂ. ಇಲ್ಲಿ ವಿದ್ಯಾಕರ್ಮಣೋಹ ಅಂತ ಹೇಳಿ ದ್ವಿವಚನವನ್ನು ಹೇಳಿದ್ದಾರೆ. ವಿದ್ಯಾ ಮತ್ತು ಕರ್ಮ, ಹೌದ್ ತಾನೆ? ವಿದ್ಯಾ ಚ ಕರ್ಮ ಚ ವಿದ್ಯಾಕರ್ಮಣಿ ತಯೋಹೋ ವಿದ್ಯಾಕರ್ಮಣೋ ಅಂತ ಎರಡು ಹೇಳಿದ್ದ. ಆದರೂ ಕೂಡ ಇಲ್ಲಿ ವಿದ್ಯೆ ಎಂಬತಕ್ಕಂತಹ ಒಂದು ಪದಕ್ಕೆ ನಾವು ಏನು ಅರ್ಥ ಮಾಡಿಕೊಳ್ಬೇಕು? ಉಪಾಸನೆ ಅಂತಕ್ಕಂತಲೂ ಅರ್ಥ ಮಾಡಿಕೊಳ್ಬೇಕು, ಮತ್ತು ಕೇವಲ ಜ್ಞಾನ ಅಂತಲೂ ಅರ್ಥ ಮಾಡಿಕೊಳ್ಳಬೇಕು. ಎರಡೂ ಅರ್ಥ. ಯಾಕೆಂದರೆ ವಿದ್ಯಾ ಅಂತಕ್ಕಂಥ ಒಂದು ಶಬ್ದ ಎರಡೂ ಅರ್ಥದಲ್ಲಿ ಪ್ರಯೋಗವಾಗಿರ್ತಕ್ಕಂಥ ನಮಗೆ ಕಂಡು ಬರುತ್ತೆ, ಹೌದ್ ತಾನೆ? ಹೀಗಾಗಿ ವಿದ್ಯಾಕರ್ಮಣೋಹ ಅಂತ ಹೇಳಿದ್ದರೂ ಕೂಡ ಇಲ್ಲಿ ಎರಡಲ್ಲ, ಮೂರನ್ನು ವಿಚಾರ ಮಾಡಬೇಕು. ಯಾವುದು? ಒಂದು ವಿದ್ಯಾ ಅಂದರೆ ಉಪಾಸನೆ, ಮತ್ತೊಂದು ಕೇವಲ ವಿದ್ಯಾ ಅಂತಕ್ಕಂಥದ್ದು ಯಾವುದು? ಅದೇ ಒಂದು ಆತ್ಮೇಕತ್ವ ವಿದ್ಯೆ ಅಥವಾ ಬ್ರಹ್ಮ ಏನೋ ಒಂದು ಹೇಳ್ತಾರಲ್ಲ, ಅದು ಜ್ಞಾನ ಅಂತಕ್ಕಂಥದ್ದು. ಜ್ಞಾನ ಮತ್ತೆ ಕರ್ಮ, ಇವುಗಳ ವಿವೇಕಾರ್ಥಂ, ಇವುಗಳ ಸ್ವರೂಪವನ್ನು ವಿಂಗಡಿಸಿ ತಿಳಿಯುವುದಕ್ಕೋಸ್ಕರ. ಏನು ವಿಂಗಡಿಸಿ ತಿಳಿಯುವುದಕ್ಕೋಸ್ಕರ ಅಂದರೆ ಇದರ ಸ್ವರೂಪ ತಿಳ್ಕೊಳ್ಬೇಕು. ಆವಾಗ ಗೊತ್ತಾಗುತ್ತೆ ನಮಗೆ ಏನು ನಿಶ್ರೇಯಸಕ್ಕೆ ಇವು ಮೂರರಲ್ಲಿ ಯಾವುದಾದ್ರು ಒಂದು ಕಾರಣವೋ, ಅಥವಾ ಈ ಮೂರನ್ನು ಬೆರೆಸಿ ನಾವು ಅನುಷ್ಠಾನ ಮಾಡಬೇಕೋ, ಮೂರರಲ್ಲಿ ಯಾವುದಾದ್ರು ಒಂದು ಅಂತಾದರೆ ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಎಲ್ಲವೂ ಕೂಡ ಈಗ ನಾವು ವಿಚಾರ ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡಿ ಈಗ ಇಲ್ಲಿ ಸಂಶಯವನ್ನು ಹೇಳ್ತಾ ಇದ್ದಾರೆ. ಈ ಸಂಶಯವನ್ನು ಮೊಟ್ಟ ಮೊದಲೇ ಶಿಕ್ಷಾಧ್ಯಾಯದ ಮೊದಲು ಎಲ್ಲಿ ಪೀಠಿಕಾ ಭಾಗದಲ್ಲಿ, ಉಪೋದ್ಘಾತ ಭಾಗದಲ್ಲಿ ಆಚಾರ್ಯರು ಹೇಳಿ ಅದಕ್ಕೆ ಒಂದು ಪರಿಹಾರವನ್ನು ಸೂಚಿಸಿದ್ದರು, ಅದಕ್ಕೆ ಒಂದು ಉತ್ತರವನ್ನು ಹೇಳಿದ್ದರಲ್ಲಿ. ಆದರೂ ಕೂಡ ಇಲ್ಲಿ ಅದರ ಮುಂದುವರಿದ ಭಾಗವಾಗಿ ಅದನ್ನು ಅನುವಾದ ಮಾಡಿಕೊಂಡು ನಂತರ ಮುಂದೆ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಈಗ ಅದರದ್ದು ಅನುವಾದ ಇದೆ ಅಷ್ಟೇ, ಇದು ಹಿಂದೆ ಹೇಳಿದ್ದಿದು ಏನು ನೋಡಿ. ಕಿಂ ಕರ್ಮಭ್ಯ ಏವ ಕೇವಲೇಭ್ಯ ಪರಂ ಶ್ರೇಯ ಉತ ವಿದ್ಯಾಸವ್ಯಪೇಕ್ಷೇಭ್ಯ ಆಹೋಸ್ವಿತ್ ವಿದ್ಯಾ ಕರ್ಮಭ್ಯಾಂ ಸಂಹತಾಭ್ಯಾಂ ವಿದ್ಯಾ ವಾ ಕರ್ಮಾಪೇಕ್ಷಾಯಾಃ ಉತ ಕೇವಲಾಯಾಃ ವಿದ್ಯಾಯಾಃ ಅಂತಕ್ಕಂಥದ್ದು. ಹೀಗೆ ಇಲ್ಲಿ ಏನು ಹೇಳಿದರು? 5 ವಿಕಲ್ಪಗಳನ್ನು ಹೇಳಿದರು. ಇಲ್ಲಿ 5 ವಿಕಲ್ಪಗಳನ್ನು ಹೇಳಿದರು. ಯಾವುದು ನೋಡೋಣ. ಕಿಂ ಕರ್ಮಭ್ಯ ಏವ ಕೇವಲೇಭ್ಯ ಪರಂ ಶ್ರೇಯ. ನೋಡಿ, ಈ ನಿಶ್ರೇಯಸ ಪ್ರಾಪ್ತಿ ಅಂತ ಇದೆಯಲ್ಲ, ಅದು ಕಿಂ ಕೇವಲೇಭ್ಯ ಕರ್ಮಭ್ಯ, ಏನು ಕೇವಲ ಕರ್ಮದಿಂದಲೇ ಆಗತಕ್ಕಂಥದ್ದು ಯಾವುದು ನಿಶ್ರೇಯಸ ಪ್ರಾಪ್ತಿ ಅಂತಕ್ಕಂಥದ್ದು, ಅಥವಾ ಉತ ಅಂದರೆ ಅಥವಾ ಅಂತ ವಿದ್ಯಾಸವ್ಯಪೇಕ್ಷೇಭ್ಯ, ಕೇವಲ ಕರ್ಮ ಬೇಡ, ಕರ್ಮದ ಜೊತೆಗೆ ಸ್ವಲ್ಪ ಈ ಉಪಾಸನೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಹೇಗೆ ಸೇರಿಸ್ಕೊಳ್ಬೇಕು? ಕರ್ಮ ಅಂಗಿ ಮತ್ತು ವಿದ್ಯಾ ಅಂತಕ್ಕಂಥದ್ದು ಅಂಗ. ಕರ್ಮಕ್ಕೆ ಅಂಗವಾಗಿ ಈ ಉಪಾಸನೆಯನ್ನು ಕೂಡ ಸೇರಿಸಿಕೊಳ್ಳಬೇಕು. ಆಗ ನಿಶ್ರೇಯಸ ಪ್ರಾಪ್ತಿಯಾಗುತ್ತೆ. ಬರೀ ಕರ್ಮದಿಂದಲೇ ಪ್ರಾಪ್ತವಾಗೋಲ್ಲ. ಏನಾದ್ರು ಎರಡಾಯಿತು. ಒಂದು ಕೇವಲ ಕರ್ಮದಿಂದ, ಒಂದು ಸ್ವಲ್ಪ ಆ ಒಂದು ಉಪಾಸನಾ ಲೇಪದಿಂದ. ಅಂದ್ರೇನು? ಈ ಉಪಾಸನಾ ಭಾಗ ಅಂತಕ್ಕಂಥದ್ದು ಅಂಗ, ಕರ್ಮ ಅಂತಕ್ಕಂಥದ್ದು ಕರ್ಮ ಪ್ರಧಾನ, ಉಪಾಸನ ಸ್ವಲ್ಪ ಸೇರಿಸ್ಕೊಳ್ಬೇಕು. ಮತ್ತೆ ಎರಡಾಯಿತು. ಅಥವಾ ಈ ಒಂದು ಎರಡನೇ ಆಯ್ತಲ್ಲ, ಊತ ವಿದ್ಯಾ ಆಹೋಸ್ವಿತ್ ವಿದ್ಯಾಕರ್ಮಭ್ಯಾಂ ಸಂಹತಾಭ್ಯಾಂ. ಇದು ವಿದ್ಯೆಗೂ ಮತ್ತು ಕರ್ಮಕ್ಕೂ ಅಂಗಾಂಗಿ ಭಾವ ಹೇಳಿದ್ರು. ಕರ್ಮವೇ, ಅದು ಸ್ವಲ್ಪ ಅದಕ್ಕೆ ಅಂಗವಾಗಿ ವಿದ್ಯೆಯನ್ನು ಸೇರಿಸ್ಕೊಳ್ಬೇಕು, ಆಗ ಶ್ರೇಯಸ್ವಾಗುತ್ತೆ ಅಂತ ಹೇಳಿ ಎರಡನೇದು. ಮೂರನೇದು ಏನು ಹೇಳ್ತಾ ಇದ್ದಾರೆ? ಮತ್ತೇನು? ಆಹೋಸ್ವಿತ್ ವಿದ್ಯಾಕರ್ಮಭ್ಯಾಂ ಸಂಹತಾಭ್ಯಾಂ. ಇಲ್ಲಿ ವಿದ್ಯೆ ಕರ್ಮ ಇವುಗಳ ಸಂಹತ ಅಂದರೆ ಸಮುಚ್ಚಯ, ಸಮುಚ್ಚಯದಿಂದಲೋ ಅಂತ. ಇಲ್ಲಿ ಏನಾಯಿತು? ಹಿಂದೆ ವಿದ್ಯೆ ಕರ್ಮ ಹೇಳಿದ್ರಲ್ಲ, ಆದರೂ ಇಲ್ಲಿ ಏನರ್ಥ ಅಂದರೆ ಅಲ್ಲಿ
ಕರ್ಮಕ್ಕೆ ಅಂಗವಾಗಿ ವಿದ್ಯೆಯನ್ನು ಹೇಳಿದ್ರು. ಅಂದ್ರೇನು? ವಿದ್ಯೆ ಪ್ರಧಾನ ಅಲ್ಲ ಅಲ್ಲಿ. ಅಲ್ಲಿ ಆ ವಿದ್ಯೆ ಒಂದು ಅಂಗವಾಗಿ ಹೇಳಿದ್ರು. ಪ್ರಧಾನ ಯಾವುದು? ಕರ್ಮ. ಸ್ವಲ್ಪ ವಿದ್ಯೆ ಅಷ್ಟೇ. ಇಲ್ಲಿ ಹೇಳ್ತಾ ಇದ್ರೆ ಮೂರನೇದು, ಇಲ್ಲ ಇಲ್ಲ, ಅಂಗಿ ಭಾವ ಅಲ್ಲ, ವಿದ್ಯಾ ಮತ್ತು ಕರ್ಮ ಇವುಗಳ ಸಮುಚ್ಚಯ ಅಂದರೆ ಈಕ್ವಲ್ ಪಾರ್ಟ್, ಎರಡೂ ಪ್ರಧಾನ. ಅಲ್ಲಿ ಪ್ರಧಾನ ಕರ್ಮ ಆಗಿತ್ತು, ಮತ್ತು ಅದರ ಅಂಗವಿದ್ಯೆ ಆಗಿತ್ತು. ಇಲ್ಲಿ ಹಾಗಿಲ್ಲ, ವಿದ್ಯೆ ಕರ್ಮ ಎರಡೂ ಪ್ರಧಾನ, ಎರಡನ್ನು ಸೇರಿಸಿ ಮಾಡಬೇಕು, ಆಗಲೇ ನಿಶ್ರೇಯಸ ಅಂತ ಮೂರನೇ ವಿಕಲ್ಪ. ಮತ್ತು ನಾಲ್ಕನೇ ವಿಕಲ್ಪವನ್ನು ಹೇಳ್ತಾ ಇದ್ದಾರೆ, ವಿದ್ಯಾವ ಕರ್ಮಾಪೇಕ್ಷಾಯ. ಇದು ಆ ಎರಡನೇದನ್ನು ಹೇಳಿತ್ತಲ್ಲ, ಅದಕ್ಕೆ ವ್ಯತಿರಿಕ್ತ. ಅಲ್ಲೇನು ಹೇಳಿದ್ರು? ಕರ್ಮ ಪ್ರಧಾನ, ವಿದ್ಯೆ ಅಂಗ ಅಂತ ಹೇಳಿದ್ರು. ಇಲ್ಲಿ ಹೇಳ್ತಾ ಇಲ್ಲ ಇಲ್ಲ, ವಿದ್ಯೆನೇ ಪ್ರಧಾನ ಮತ್ತು ಕರ್ಮ ಅಂಗ. ಅಲ್ಲಿ ಹೇಳಿದ್ರು ಕರ್ಮ ಪ್ರಧಾನ, ವಿದ್ಯೆ ಸ್ವಲ್ಪ ಅಂತ. ಇಲ್ಲಿ ಇಲ್ಲ, ವಿದ್ಯೆನೇ ಪ್ರಧಾನ, ಕರ್ಮ ಅಂಗ. ಈ ಥರ ಮಾಡಿದ್ರೆ ನಿಶ್ಚಯಿಸವಾಗುತ್ತಾ? ನಾಲ್ಕನೇದು. ಅಥವಾ ಐದನೇದು ಯಾವುದು? ಉತ ಕೇವಲಾಯ ಏವ ವಿದ್ಯಾಯ. ಐದನೇದು ಒಂದು ವಿಕಲ್ಪ ಏನು? ಇಲ್ಲ ಇಲ್ಲ, ಯಾವ ಉಪಾಸನೆಯನ್ನು ಅಪೇಕ್ಷಿಸೋದಿಲ್ಲ, ಕರ್ಮವನ್ನು ಅಪೇಕ್ಷಿಸುವುದಿಲ್ಲ, ಮತ್ತೇನು? ಕೇವಲ ವಿದ್ಯೆಯಿಂದ ಮಾತ್ರ ನಿಶ್ರೇಯಸ ಅಂತಕ್ಕಂಥದ್ದು ಐದನೇ ವಿಕಲ್ಪ. ಸೊ ಹೀಗೆ ಈ 5 ವಿಕಲ್ಪಗಳು ನಮಗೆ ಪ್ರಾಪ್ತವಾಗಿ ಇದನ್ನು ನಾವು ಈಗ ವಿಚಾರ ಮಾಡೋಣ. ವಿಚಾರ ಮಾಡೋಣ ಅಂದ್ರೇನು? ವಿಚಾರ ಮಾಡಿ ನಿರ್ಧರಿಸೋಣ. ಇದರಲ್ಲಿ ಐದರಲ್ಲಿ ಯಾವುದಾದ್ರೂ ಒಂದಾಗಬೇಕು, ಹೌದ್ ತಾನೆ? ಸೊ ಯಾವುದದು ಅಂತಕ್ಕಂಥದ್ದನ್ನು ನಾವು ಈಗ ನಿರ್ಧಾರ ಮಾಡೋಣ ಅಂತ ಹೇಳಿ ಶುರು ಮಾಡ್ತಾ ಇದ್ದಾರೆ. ನೋಡಿ ಮುಂದೆ ನೋಡಿ, ತತ್ರ ಕೇವಲೇಭ್ಯ ಏವ ಕರ್ಮಭ್ಯ ಸ್ಯಾತ್. ಇಲ್ಲಿ ಮೊಟ್ಟ ಮೊದಲನೇ ವಿಕಲ್ಪ ತಗೊಂಡ್ರು. ಏನು? ಇಲ್ಲ ಇಲ್ಲ, ನೋಡ್ರಿ, ಕೇವಲ ಕರ್ಮದಿಂದಲೇ ನಿಶ್ಚಯಸ ಪ್ರಾಪ್ತಿ. ಏನು? ಯಾವ ವಿದ್ಯೆ, ಉಪಾಸನ, ಜ್ಞಾನ ಎಂಥದ್ದು ಬೇಡ. ಇರೋದು ಮೂರು ತಾನೆ: ಕರ್ಮ, ಉಪಾಸನ ಮತ್ತು ಜ್ಞಾನ. ವಿದ್ಯೆ ಜ್ಞಾನ. ಅಲ್ಲಿ ವಿದ್ಯೆ ಎರಡೂ ಅರ್ಥ, ಉಪಾಸನ ಮತ್ತು ಜ್ಞಾನ ಎರಡೂ ಅರ್ಥ. ಮೂರರಲ್ಲಿ ಜ್ಞಾನವೂ ಬೇಡ, ಉಪಾಸನೆಯೂ ಬೇಡ, ಕೇವಲ ಕರ್ಮದಿಂದ ನಿಶ್ಚಯಸ ಪ್ರಾಪ್ತಿ. ಕರ್ಮ ಮಾಡ್ತಾ ಇರಬೇಕು, ನಿಶ್ಚಯಸ ಪ್ರಾಪ್ತಿ ಆಗುತ್ತೆ. ಇದು ಯಾರು? ಮೀಮಾಂಸಕರು ಹೇಳ್ತಕ್ಕಂಥ ವಾದ ಇದು. ಅಥಾತೋ ಧರ್ಮ ಜಿಜ್ಞಾಸ ಶುರು ಮಾಡಿಬಿಟ್ರು. ಯಾವುದು? ಮೀಮಾಂಸಾ ಶಾಸ್ತ್ರವನ್ನು, ಮೀಮಾಂಸಾ ಸೂತ್ರ. ಅದಕ್ಕೆ ಶಬರ ಸ್ವಾಮಿಗಳು ಅದ್ಭುತವಾಗಿ ವಿಸ್ತಾರವಾದ ಭಾಷ್ಯ ಬರೆದುಬಿಟ್ಟಿದ್ದಾರೆ. ನೋಡೋಣ ಮುಂದೆ ಅದರ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಮುಂದೆ ಎಲ್ಲ ಹೇಳ್ತಾರೆ, ಅದನ್ನ ನೋಡೋಣ. ಏನು? ಇಲ್ಲಿ ಇಲ್ಲ ನೋಡಿ, ಕೇವಲ ಕರ್ಮದಿಂದಲೇ ನಿಶ್ರೇಯಸವು ಆಗಬಹುದಾಗಿದೆ. ಏನು ಪ್ರಮಾಣ ಅಂದರೆ ಸಮಸ್ತ ವೇದಾರ್ಥ ಜ್ಞಾನವತಃ ಕರ್ಮಾಧಿಕಾರಾತ್. ನೋಡಿ, ಸಮಸ್ತ ವೇದಾರ್ಥ ಜ್ಞಾನವತಃ, ಸಮಸ್ತ ವೇದಗಳನ್ನು ಕೂಡ, ಅದೇನೋ ಒಂದು ತ್ರೈವಿದ್ಯಾ ಅಂತ ಇಟ್ಕೊಳ್ಳೋಣ ಒಂದು ಇದಕ್ಕೆ, ಅದು ಎಷ್ಟು ಬೇಕಾದ್ರೂ ಆಗ್ಬೋದು. ತ್ರೈವಿದ್ಯೆ ಯಾವುದು? ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ. ಅಥರ್ವಾನು ಇಟ್ಕೋಬೋದು, ಬಿಡ್ಬೋದು, ಬೇಕಾ, ಏನಿಲ್ಲ. ಹೀಗೆ ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಿ ಅದರ ಅರ್ಥವನ್ನು ತಿಳಿದುಕೊಂಡಿರುವವನಿಗೆ ಕರ್ಮದಲ್ಲಿ ಅಧಿಕಾರ ಎಂಬುದಾಗಿ ಎಲ್ಲಿ? ಶಾಸ್ತ್ರದಲ್ಲಿ ಹೇಳಿದೆ. ಅಲ್ಲಿಗೇನಾಯಿತು? ಕರ್ಮ ಪೂರ್ತಿ ಯಾರು ವೇದದ ಒಂದು ತಿರುಳನ್ನು ಕಂಡುಕೊಂಡು ಅಧ್ಯಯನ ಮಾಡಿ, ಮಂತ್ರವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿ, 4 ವೇದಗಳನ್ನು, ಅದರ ಅರ್ಥವನ್ನು ತಿಳಿದು ಯಾರು ಆ ಒಂದು ಸಮಗ್ರವಾಗಿ ಇದನ್ನು ತಿಳ್ಕೊಂಡಿರ್ತಾರೋ ಅವರಿಗೆ ಕರ್ಮವನ್ನು ಹೇಳಿದೆ. ಇಲ್ಲಿ ಕರ್ಮ ಅಂತಂದರೆ ಈ ವೈದಿಕ ಕರ್ಮಗಳನ್ನು ಮಾತ್ರ ನಾವು ಇಟ್ಕೊಳ್ಬೇಕು. ಬರೀ ಕರ್ಮ ಅಂದರೆ ಊಟ ಮಾಡೋದು, ತಿಂಡಿ ತಿನ್ನೋದು, ಈ ಥರ ಕರ್ಮಗಳು, ಸಂಧ್ಯಾ ವಂದನೆ ಮತ್ತು ಇನ್ನೇನೋ ವ್ರತ ಕಥೆ, ಅದ್ಯಾವುದು ಕರ್ಮ ಅಲ್ಲ ಇಲ್ಲಿ ಕರ್ಮಾಧಿಕಾರಾತ್. ಆದ್ದರಿಂದ ಏನಾಯಿತು? ಕೇವಲ ಕರ್ಮ, ಹೌದು ತಾನೆ? ಸಮಸ್ತ ವೇದಗಳನ್ನು ಅಧ್ಯಯನ ಮಾಡ್ದ, ಅರ್ಥವನ್ನು ತಿಳ್ಕೊಂಡ, ಆಮೇಲೆ ಏನು ವಿಧಾನ ಮಾಡೋದವನಿಗೆ? ನೋಡಯ್ಯ, ಕರ್ಮ
ನೀನು ಕರ್ಮವನ್ನು ಮಾಡಬೇಕು, ಇಂತಿಂಥ ಕರ್ಮವನ್ನು ಮಾಡಬೇಕು ಎಂಬುದಾಗಿ ಕರ್ಮವನ್ನು ಅವನಿಗೆ ವಿಧಾನ ಮಾಡಿರುವುದರಿಂದ ಮತ್ತು ಅವನೇ ಆ ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರಿಯಾಗಿರುವುದರಿಂದ ಏನಾಯಿತು? ಓ, ಕರ್ಮದಿಂದಲೇ ಮೋಕ್ಷ ಅಂತಾಯಿತು. ಹೌದ್ ತಾನೆ? ಹಾಗಾಗಿ ನೋಡಿ, ಕರ್ಮದಿಂದಲೇ ಮೋಕ್ಷ ಸ್ವಾಮಿ ಅಂತ ಹೇಳ್ಬಿಟ್ಟು, ಇದಕ್ಕೆ ಈ ಶ್ರುತಿನಲ್ಲಿ ಪ್ರಮಾಣ ಅಂತ ಅಲ್ಲ, ಶ್ರುತಿ ಪ್ರಮಾಣ ಇದೆಯಲ್ಲ, ಬೇಕಾದಷ್ಟು ಇದೆಯಲ್ಲ, ಆದರೆ ಸ್ಮೃತಿಯಲ್ಲಿಯೂ ಕೂಡ ಇದನ್ನು ಹೇಳಿದ್ದಾರೆ. ಮನುಸ್ಮೃತಿ ವಾಕ್ಯವನ್ನು ಕೋಟ್ ಮಾಡಿದ್ರು ಭಗವತ್ಪಾದರು. ವೇದ ಕೃಷ್ಣೋಧಿಗಂತವ್ಯ ತರಹಸ್ಯೋ ದ್ವಿಜನ್ಮನ ಅಂತಕ್ಕಂಥದ್ದು. ಇದರ ಒಂದು ಹಿಂದಿನ ಭಾಗನೂ ಇದೆ, ಇದು ಉತ್ತರಾರ್ಧ, ಇದರ ಪೂರ್ವಾರ್ಧನೂ ಇದೆ. ಏನು ಅಲ್ಲಿ ಏನು ಹೇಳ್ತಾರೆ ನೋಡಿ, ತಪೋ ವಿಶೇಷೈರ್ವಿವಿಧೈ, ಏನು ತಪೋ ವಿಶೇಷೈರ್ವಿವಿಧೈ ವ್ರತೈಶ್ಚ ವಿಧಿಚೋದಿತೈ. ಇನ್ನು ತಪೋ ವಿಶೇಷೈ, ವಿಶೇಷವಾದ ತಪಸ್ಸಿನ ವಿಧ ವಿಧವಾದ ತಪಸ್ಸು ಯಾವುದು ಕೃಚ್ಛ್ರ ಇದೆ, ಚಾಂದ್ರಾಯಣ ಇದೆ ಎಲ್ಲ. ಹೀಗೆ ಕೃಚ್ಛ್ರ, ಚಾಂದ್ರಾಯಣ ಮುಂತಾದ ವಿಧ ವಿಧವಾದ ತಪೋ ವಿಶೇಷಗಳಿದೆಯಲ್ಲ, ಅದರಿಂದ ಮತ್ತೆ ವ್ರತೈಶ್ಚ. ಇಲ್ಲಿ ವ್ರತ ಅಂತಂದರೆ ಯಾವುದು? ವ್ರತ ಅಂತಂದರೆ ಸಾಮಾನ್ಯ ನಾವು ಮಾಡ್ತಕ್ಕಂಥ ವ್ರತ ಅಲ್ಲ. ಯಾವುದು? ಗಣಪತಿ ವ್ರತವೋ, ವರಮಹಾಲಕ್ಷ್ಮಿ ವ್ರತವೋ, ಅನಂತ ಪದ್ಮನಾಭ, ಯಾವುದು ಅಲ್ಲ. ಯಾವುದು? ಇಲ್ಲಿ ವೇದವಿಹಿತವಾಗಿರತಕ್ಕಂತಹ ಉಪನಿಷದ್ ವ್ರತ. ಅದಕ್ಕೆ ಹೆಸರೇನು? ತಾವೆಲ್ಲ ಕೇಳಿರಬಹುದು, ಮಹಾನಾಮ್ನಿ ವ್ರತ ಅಂತ ಹೆಸರು ಅದಕ್ಕೆ. ವ್ರತ ಅಂದರೆ ಮಹಾನಾಮ್ನಿ ವ್ರತವನ್ನು ಇದು ಹೇಳಿರ್ತಕ್ಕಂಥದ್ದು. ಯಾವುದೋ ಗಣಪತಿ ವ್ರತ, ಗಣೇಶ ವ್ರತ, ವರಮಹಾಲಕ್ಷ್ಮಿ ವ್ರತ ಅಲ್ಲ. ಹೀಗೆ ಆ ಮಹಾನಾಮ್ನಿ ವ್ರತದ ಒಂದು ವಿಧಿವಿಧಾನ ಸ್ಪಷ್ಟವಾಗಿದೆ. ಅದನ್ನು ಬೇಕಾ ಇನ್ನೊಂದು ದಿವಸ ಹೇಳೋಣ. ವ್ರತ ಇದೆ ಮತ್ತು ವಿಧಿಚೋದಿತೈ, ಇವೆಲ್ಲವನ್ನೂ ಕೂಡ ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ. ಯಾವಾಗ ಅಂತ ವೇದ ಕೃಷ್ಣೋ ಅಧಿಗಂತವ್ಯ ಸರಹಸ್ಯೋ ದ್ವಿಜನ್ಮನ. ದ್ವಿಜನ್ಮನ ಅಂತಂದ್ರೇನು? ಈ ಒಂದು ತ್ರೈವರ್ಣಿಕರು ಅವ್ರೇನು ಮಾಡಬೇಕು? ವೇದ ಕೃಷ್ಣ ಅಧಿಗಂತವ್ಯ, ವೇದವನ್ನು ಕೃಷ್ಣ ಸಮಗ್ರವಾಗಿಂದೇನು? ಪೂರ್ತಿಯಾಗಿ ಅಂತ ಒಂದರ್ಥ. ಮತ್ತೆ ಹೇಗೆ? ಷಡಂಗ ಸಹಿತವಾಗಿ, ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ 6. ಈ ಅಂಗ ಸಹಿತವಾಗಿ ಅದು ಕೃಷ್ಣ ಅಧ್ಯಯನ ಮಾಡಿ, ಮತ್ತೆ ಅಷ್ಟೇ ಅಲ್ಲ, ಸರಹಸ್ಯ ಅಂದ್ರೇನು? ಅದರ ಒಂದು ಅಂತರಾರ್ಥವನ್ನು ತಿಳಿಯಬೇಕು. ಹೀಗೆ ತಿಳಿದುಕೊಂಡವನಿಗೆ ಇಂತಹ ಒಂದು ಮಹಾನಾಮ್ನಿ ವ್ರತ ಹೇಳಿದ್ದಾರೆ, ಕೃಚ್ಛ್ರ ಚಾಂದ್ರಾಯಣಾದಿ ತಪಸ್ಸನ್ನು ಹೇಳಿದ್ದಾರೆ. ವೇದವನ್ನು ತಿಳ್ಕೊಂಡ ಆಗೋಗ್ಬಿಡ್ತಾ ಇತ್ತಲ್ಲ, ಬರೀ ಜ್ಞಾನ ಆಗಿದ್ರೆ ಸಾಕಾಗ್ತದೆ, ನಿಶ್ಚಯ ಬರ್ತಾ ಇತ್ತಲ್ಲ. ಹೇಳಲಿಲ್ಲ. ಯಾತಕ್ಕೆ? ಆಮೇಲಿಂದ ಕರ್ಮವನ್ನು ವಿಧಾನ ಮಾಡಿದ್ರು, ವಿಧಿ ಚೋದಿತೈ. ಆದ್ದರಿಂದ ಏನು? ಕರ್ಮದಿಂದಲೇ ಇದೆಲ್ಲ ಪ್ರಮಾಣ ವಾಕ್ಯ ಕೊಟ್ಕೊಳ್ತಾ ಇದ್ದಾರೆ. ಮತ್ತು ಅಧಿಗಮಶ್ಚ ಸಹೋಪನಿಷದ್ ಅರ್ಥೇನ ಆತ್ಮಜ್ಞಾನಾದಿನ. ಅಧಿಗಮಶ್ಚ ಸಹೋಪನಿಷದ್ ಅರ್ಥ. ಈಗ ಒಂದು ಸಹ ಉಪನಿಷದ್ ಅರ್ಥೇನ ಅಂದರೆ ಏನು? ಈ ಉಪನಿಷತ್ತು ಅಂದರೆ ಇಲ್ಲಿ ರಹಸ್ಯಾರ್ಥ, ಒಂದು ಅಂತರಾರ್ಥ ಅಂತ ಅರ್ಥ. ಏನು? ಈ ಒಂದು ದ್ವಿಜನಾದವನು ಏನು ಮಾಡ್ತಾವನು? ಈ ರಹಸ್ಯಗಳಿಂದ ಒಳಗೂಡಿದ ಎಲ್ಲ ವೇದವನ್ನು ಅವನು ಅಧ್ಯಯನ ಮಾಡಬೇಕು ಅಂತಾಯಿತು. ಮತ್ತು ಈ ವೇದದ ಒಂದು ಅಧ್ಯಯನ ಅಂದರೆ ಏನು ಅಂತಂದರೆ ನೋಡಿ, ಇಲ್ಲಿ ಹೇಳ್ತಾರೆ ಅಂದರೆ ಉಪನಿಷತ್ತುಗಳ ಅಂದರೆ ರಹಸ್ಯವಾದ ವಿಚಾರ ಯಾವುದದು? ಅದು ಆತ್ಮಜ್ಞಾನ. ಅದನ್ನು ಸೇರಿಸಿಕೊಂಡೇ ಪೂರ್ಣವಾದ ಸಮಗ್ರವಾದ ವೇದಾಧ್ಯಯನ ಷಡಂಗ ಸಹಿತವಾಗಿ ಮಾಡಿದ್ದಾನೆ ಅಂದರೆ ಏನರ್ಥ? ಈ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯವಾಗಿರತಕ್ಕಂತಹ ಆತ್ಮಜ್ಞಾನವನ್ನೂ ಕೂಡ ಸೇರಿಸ್ಕೊಂಡು ಇದು ಅಲ್ಲಿಗೇನಾಯಿತು? ಯಾವ ಒಂದು ಜ್ಞಾನವನ್ನು ಉಪನಿಷತ್ತುಗಳಲ್ಲಿ ಹೇಳಿದೆಯೋ ಅದೆಲ್ಲವನ್ನೂ ಅಧ್ಯಯನ ಮಾಡಿ ತಿಳಿದ ಬಳಿಕ ಏನವನಿಗೆ ಅದರಲ್ಲಿ ಅಧಿಕಾರವನ್ನು ಹೇಳಿದ್ದಾರೆ. ಯಾಕೆ?
ಕರ್ಮದಿಂದಲೇ ನಿಶ್ರೇಯಸ. ಆದ್ದರಿಂದ ಮತ್ತೆ ಅದಕ್ಕೆ ಪ್ರಮಾಣ ವಾಕ್ಯ ಹೇಳ್ತಾ ಇದ್ದಾರೆ ನೋಡಿ. ಸೇರಿಸ್ ಮಾಡಿ. ಮತ್ತೇನು? ವಿದ್ವಾನ್ ಯಜತೆ. ವಿದ್ವಾನ್ ಅಂದ್ರೆ ಏನು? ಯಾರು ಈ ವೇದ ವಿದ್ಯೆಯನ್ನ ಹೀಗೆ ಏನು ಸಾಂಗವಾಗಿ ಸಾರಹಸ್ಯವಾಗಿ ಅಧ್ಯಯನ ಮಾಡಿರ್ತಾನೋ ಅವನು ಯಜತೆ ಯಾಗ ಮಾಡಬೇಕು. ಯಾಗ ಮಾಡಬೇಕು ಅಂದರೆ ಕರ್ಮ. ಇಲ್ಲಿ ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಯಾವುದು? ದರ್ಶಪೂರ್ಣ, ಹೌದ್ ತಾನೆ? ಜ್ಯೋತಿಷ್ಠೋಮ, ಇನ್ನೊಂದು ಬೇಕಾದಷ್ಟಿದೆ. ಮತ್ತೆ ಅವನಿಗೆ ಏನಾಗಿದೆ? ವಿದ್ವಾನ್ ಯಜತೆ. ಮತ್ತೆ ವಿದ್ವಾನ್ ಯಾಜಯತಿ. ಮತ್ತು ಅವನು ಕರ್ಮವನ್ನು ಮಾಡ್ತಾನೆ ಅಂತಕ್ಕಂಥದ್ದು ಒಂದು. ಮತ್ತೆ ಅವನು ಕರ್ಮವನ್ನು ಮಾಡಿಸುತ್ತಾನೆ. ತಾನೂ ಮಾಡ್ತಾನೆ, ಮತ್ತೆ ಮಾಡಿಸಲು ಮಾಡಿಸುತ್ತಾನೆ. ಇತಿ ಚ ವಿದುಷಃ ಏವ ಕರ್ಮಣ್ಯಧಿಕಾರ ಪ್ರದರ್ಶ್ಯತೆ ಸರ್ವತ್ರ. ತತ್ರ ಅಂತ ಹೇಳಲಿಲ್ಲ, ಸರ್ವತ್ರ ಅಂತ ಹೇಳಿದ್ರು. ಹೀಗೆ ವೇದದ ಎಲ್ಲ ಕಡೆಯಲ್ಲಿಯೂ ಕೂಡ ವಿದುಷಃ ಏವ ಅಂದ್ರೇನು? ಯಾರು ಅಧ್ಯಯನ ಸಂಪನ್ನನಾಗಿದ್ದಾನೋ, ವೇದಾಧ್ಯಯನವನ್ನ ಅರ್ಥವನ್ನು ತಿಳಿದುಕೊಂಡು ಮಾಡಿದ್ದಾನೋ ಅವನಿಗೆ ಕರ್ಮದಲ್ಲಿ ಅಧಿಕಾರವನ್ನ ಎಲ್ಲ ಕಡೆಯಲ್ಲಿಯೂ ಕೂಡ ಹೇಳಿದ್ದಾರೆ. ಮತ್ತೆ ಅದಕ್ಕೊಂದು ಪ್ರಮಾಣವಾಗಿ ಜ್ಞಾತ್ವಾಚ ಅನುಷ್ಠಾನಂ. ಜ್ಞಾತ್ವಾ ಅಂದ್ರೆ ವೇದದ ಆಮೇಲೆ ಅನುಷ್ಠಾನ, ಕರ್ಮವನ್ನು ಅನುಷ್ಠಾನ. ಇತಿ ಚ ಮತ್ತು ಕ್ರಿಸ್ತಶ್ಚ ವೇದ ಕರ್ಮಾರ್ಥ ಇತಿ ಮನ್ಯಂತೆ. ಅದನ್ನು ಅಂತ ಹೇಳ್ತಾರೆ. ಕೃಷ್ಣಶ್ಚ ವೇದ ಕರ್ಮ ಅಂದ್ರೆ ಸಮಸ್ತ ವೇದಗಳು ಕೂಡ ಅವು ಏನನ್ನೇ ಹೇಳಲಿ, ಯಾವುದನ್ನಾದ್ರೂ ಹೇಳಲಿ, ಉಪಾಸನೆಗೆ ಏನು ಬೇಕಾದ್ರೂ ಹೇಳಿ, ಎಲ್ಲ ವೇದಗಳೂ ಕೂಡ ಯಾವುದಕ್ಕಾಗಿ ಹೊರಟಿವೆ ಅಂದರೆ ಕರ್ಮಾರ್ಥ, ಕರ್ಮವನ್ನು ವಿಧಾನ ಮಾಡುವುದಕ್ಕಾಗಿ ಹೊರಟಿದೆ. ಇಂಥವನಿಗೆ ಇಂಥ ಕರ್ಮ, ಅವನು ಹೀಗೆ ಮಾಡಬೇಕು ಅಂತ ಹೇಳಿ ಅವನಿಗೆ ಹೊರಟಿದೆ. ಅದಕ್ಕಾಗಿಯೇ ಧರ್ಮ ಜಿಜ್ಞಾಸೆಯನ್ನು ಮಾಡಬೇಕು. ಧರ್ಮ ಅಂದ್ರೇನು? ಧರ್ಮ ಅಂತಂದ್ರೆ ಯಾವುದು ಯಾರಿಗೆ ಯಾವ ಕಾಲದಲ್ಲಿ ವಿಧಿಸಲ್ಪಟ್ಟಿದೆಯೋ ಅಂತಹ ಕರ್ಮಕ್ಕೆ ಧರ್ಮ ಅಂತ ಹೆಸರು ಅಷ್ಟೇ, ಇನ್ನೇನಿಲ್ಲ. ಧರ್ಮ ಅಂದರೆ ಯಾವುದೋ ದಾನ ಮಾಡೋದು ಧರ್ಮ ಆ ಥರ ಅದಲ್ಲ. ಅಲ್ಲಿ ಧರ್ಮ ಅಂತಂದ್ರೆ ಏನು? ಅವನವನಿಗೆ ಅಂದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕರ್ಮ ವಿಧಾನ ಮಾಡಿದ್ದಾರೆ. ಅವನವನಿಗೆ ವಿಹಿತವಾದ ಒಂದು ಕರ್ಮ ಅಂತ ಏನಿದೆಯಲ್ಲ ಅದು ಅವನ ಧರ್ಮ ಅಷ್ಟೆ. ಹೀಗೆ ಕೃಷ್ಣಶ್ಚ ವೇದ ಕರ್ಮಾರ್ಥ, ಎಲ್ಲ ಪೂರ್ಣ ಸಮಗ್ರ ವೇದಗಳು ಕೂಡ ಕರ್ಮಾರ್ಥವಾಗಿ ಅಂತ ಕೆಲವರು ಬಾಯಿ ಬಿಟ್ಟು ಹೇಳ್ತಾರೆ. ಮತ್ತು ಕರ್ಮಭ್ಯಶ್ಚೇತ್ ಪರಂ ಶ್ರೇಯ ನ ಅವಾಪ್ಯತೆ ವೇದೋ ಅನರ್ಥಕ ಸ್ಯಾತ್. ಇಲ್ಲಿ ಕರ್ಮಭ್ಯ ಪರಂ ಶ್ರೇಯ ನ ಅವಾಪ್ಯತೆ ಚೇತ್ ಅಂತ ಅನ್ವಯ ಮಾಡಿಕೊಳ್ಬೇಕು. ಕರ್ಮಭ್ಯ ಪರಂ ಶ್ರೇಯ ನ ಅಂದರೆ ಕರ್ಮಗಳಿಂದ ಹೆಚ್ಚಿನ ಶ್ರೇಯಸ್ಸು ಉಂಟಾಗುವುದಿಲ್ಲ ಎಂದಾಗಿ ಬಿಟ್ಟರೆ ಆಗ ಏನಾಗುತ್ತೆ? ವೇದ ಅನರ್ಥಕ ಸ್ಯಾತ್. ಅಲ್ಲಿಗೆ ವೇದ ಯಾತಿಗೆ ಬೇಕು ಸ್ವಾಮಿ? ಅನರ್ಥಕ ಆಯಿತು. ಯಾಕೆ? ಅದರಲ್ಲಿ ಪರಮಶ್ರೇಯ ಸಿಕ್ಕೋದಿಲ್ಲ, ವೇದ ಅನರ್ಥಕ ಅಂತ. ಹೀಗೆ ಎಲ್ಲದರಲ್ಲೂ ಕೂಡ ಏನಾಗಿದೆ? ಇದು ಮೊದಲನೆಯ ಒಂದು ವಿಪ್ರತಿಪತ್ತಿ. ಇದು ಕೇವಲ ಕರ್ಮದಿಂದಲೇ ನಿಶ್ರೇಯಸ ಪ್ರಾಪ್ತಿ ಅಂತ ಅನ್ನೋದಕ್ಕೆ ಅದನ್ನ ಸಮರ್ಥನೆ ಮಾಡ್ತಾ ಇದ್ದಾನಿಲ್ಲಿ. ಆದ್ದರಿಂದ ಇದು ಈ ಎಲ್ಲ ವೇದ ವಾಕ್ಯಗಳು ಕೂಡ ಈ ಒಂದು ಕರ್ಮವನ್ನು ಹೇಳುತ್ತೆ. ಕರ್ಮದಿಂದ ನಿಶ್ರೇಯಸ ಪ್ರಾಪ್ತಿ ಆಗಲಿಲ್ಲ ಅಂದರೆ ವೇದ ಅನರ್ಥಕ ಅಂತಾಯಿತು. ವೇದಗಳಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಆಗೋಯ್ತು. ಇದು ಈ ಒಂದು ಕರ್ಮದಿಂದಲೇ ಮೋಕ್ಷ ಎನ್ನುವವರ ವಾದ. ಇದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಂದೆ ಪ್ರಾರಂಭ ಮಾಡ್ತಾರೆ. ಇಲ್ಲಪ್ಪ, ನಿಮ್ಮ ಈ ವಾದ ಇದೆಯಲ್ಲ ಅದು ಸರಿ ಇಲ್ಲ ಅಂತ ಹೇಳಿ ಅದನ್ನು ನಿರಾಕರಣೆ ಮಾಡ್ತಾರೆ.
ಆ ಭಾಗವನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.